ಬೈರಮಂಗಲದಲ್ಲಿ ನಾವು ಅಂತ್ಯ ಮಾಡ್ಕೊಂಡೇ ಬರಬೇಕು ಅಂತ ಹೋಗ್ತಾರಿಂದ ಬೈರಮಂಗಲದಲ್ಲಿ ಇರಲ್ಲ 25 ಫ್ರೀಡಮ್ ಪಾರ್ಕಲ್ಲೇ ಕಂಟಿನ್ಯೂ ಮಾಡ್ತೀವಿ. ಅಲ್ಲ ಸರ್, ಇಲ್ಲಿ 512 ದಿನ ಈಗ ಬಂತು, ಇಲ್ಲಿ ಇಷ್ಟು ಮಾಡಿ ಸರ್ಕಾರ ಸ್ಪಂದಿಸ್ತಿಲ್ಲ, ಈಗ ಅಲ್ಲಿ ಮಾಡೋದು ಸ್ಪಂದಿಸಿದ ನಂಬಿಕೆ ಇದೆಯಾ? ಈಗ ವಿಧಾನಸೌಧ ಚಲೋ ಅಂತ ಮಾಡ್ತಾ ಇದೀವಿ. ಕಳೆದ ಸ್ಟಾರ್ಟಿಂಗ್ 2 ದಿನ ನಾವು ಸಾಂಕೇತಿಕ ಮಾಡ್ತೀವಿ. 2 ದಿನಕ್ಕೂ ಅವ್ರೇನೋ ಸ್ಪಂದಿಸಲಿಲ್ಲ ಅಂತಂದ್ರೆ 3 ದಿನ ಉಪವಾಸ ಕೂತ್ಕೋಬೇಕು ಅನ್ನೋದು ಒಂದು ಯೋಚನೆ ಮಾಡ್ತಾ ಇದೀವಿ. ಒಂದು ವೇಳೆ ಏನಾದ್ರು ನಾವು ಉಪವಾಸ ಕೂತ್ಕೊಂಡಲ್ಲಿ ಏನಾರು ಸಾವು ನೋವುಗಳಾದ್ರೆ ರಾಜ್ಯ ಸರ್ಕಾರ ಮತ್ತು ಜಿಬಿಡಿ ನೇರ ಕಾರಣ ಆಗ್ತದೆ. ಯಾಕಂದ್ರೆ ನಾವು 3ನೇ ದಿನಕ್ಕೆ ನಾವು ಇನ್ನು ಸಾಕಷ್ಟು ಕಾಲ 531 532 ದಿನ ಕೂತಿದ್ದೀವಿ. ನಮ್ಮ ಮನವಿಗೆ ನಮ್ಗೆ ಒಂದು ಪ್ರತಿಭಟನೆ ಬೆಲೆ ಇಲ್ಲ ಅಂದಾಗ ಉಪವಾಸ ಕೂತ್ಕೊಳ್ತೀವಿ. ಇದರಿಂದ ಏನಾದ್ರು ಸಾವು ನೋವುಗಳು ಏನೋ ಆಯಿತು ಅಂತಂದ್ರೆ ರೈತರಿಗೆ ಅದು ನೇರ ರಾಜ್ಯ ಸರ್ಕಾರ ಮತ್ತು ಜಿಬಿಡಿಯ ಕಾರಣ ಆಗುತ್ತೆ. ಇನ್ಮುಂದೆ ಹೋರಾಟ ಬೈರಮಂಗಲದಿಂದ ನೇರವಾಗಿ ಬೆಂಗಳೂರು ಶಿಫ್ಟ್ ಆಗ್ತದಾ? ಹೌದು, ಪರ್ಮನೆಂಟ್ ಅಲ್ಲೇನೆ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಕಂಟಿನ್ಯೂ ಆಗುತ್ತೆ. ಏನಾದ್ರೂ ನೀವು ಬಿಡಲ್ಲ ಯೋಜನೆ ರದ್ದು ಮಾಡ್ಕೊಂಡು ಬರೋರು ವಾಪಸ್ ಬರಲ್ಲ ಊರಿಗೆ. ರೈತರಲ್ಲ ಮತ್ತೆ ಹೇಗೆ ಸರ್? ರೈತರುಗಳು ಹೋಗ್ತಿರ್ತಾರೆ, ಮತ್ತೆ ಹೆಣ್ಮಕ್ಳುಗಳು ಹೋಗ್ತಾರೆ, ಮತ್ತೆ ಬೆಳಗ್ಗೆ ಬರ್ತಾರೆ. ನಾವೊಂದು ಅಷ್ಟು ಜನ ಪರ್ಮನೆಂಟ್ ಆಗಿ ಅಲ್ಲೇ ಉಳ್ಕೊಳ್ತೀವಿ. ಇಲ್ಲೇನು ನಿಮಗೆ ಶಿಫ್ಟಿಂಗ್ ತರ ಇತ್ತು ಹಾಗೆ ಅಲ್ಲೂ ಸಹ ಹೋಗೋರು ಒಂದಿನ ಹೋಗಿ ನೆಕ್ಸ್ಟ್ ಡೇಗೆ ರೊಟೇಷನ್ ಸಿಸ್ಟಮ್ ಮಾಡ್ಕೊಂಡು ನಾವು ಅಲ್ಲೇ ಇರ್ತೀವಿ. ಯಾವುದೇ ರಾಜಕೀಯ ಪಕ್ಷಗಳನ್ನ ಆಹ್ವಾನ ಮಾಡಿದ್ರೆ ಇದು ರಾಜಕೀಯ ಪಕ್ಷದ ವೇದಿಕೆಯಲ್ಲಿ ಮಾಡ್ತಾರೆ. ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಶ್ರೀ ಶಕ್ತಿ ಸಂಘಗಳು ಮತ್ತು ಮಹಿಳಾ ದಲಿತ ಪರ ಸಂಘಟನೆಗಳನ್ನ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಈಗ ಸರ್ಕಾರ ಇಲ್ಲಿ ನೀವು 530 ದಿನ ಕೂತ್ರು ಇಲ್ಲಿ ಬಂದು ಸಮಸ್ಯೆ ಕೇಳಲಿಲ್ಲ. ಬೆಂಗಳೂರಲ್ಲಿ ಇನ್ನೂ ಒಂದಷ್ಟು ದಿನ ಹೋರಾಟ ಮಾಡೋರು ಅವರು ನಿಮ್ಮ ಸಮಸ್ಯೆ ಆಲಿಸ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಆದಷ್ಟು ನಮ್ಮ ಸಾವಿನ ಮೇಲೆ ಅಥವಾ ನಮ್ಮ ರೈತರ ಸಮಾಧಿ ಮೇಲೆ ಟೌನ್ಶಿಪ್ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಿದೆ. ನೋಡಿ, ನಮ್ಮ ಸಾವು ಮೇಲೆ ಮಾಡಿಬಿಡಲಿ. ಅವ್ರು ಫ್ರೀಡಮ್ ಪಾರ್ಕ್ ಉಪವಾಸ ಕೂತ್ಕೊಳ್ತೀವಿ. ರೈತರು ಸತ್ತೋರ ಮೇಲೆ ಸಮಾಧಿ ಮೇಲೆ ಅವ್ರು ಒಂದು ಟೌನ್ಶಿಪ್ ಮಾಡಲಿ. ನಿರ್ಧಾರ ಮಾಡಲೇ ಪರಿಹಾರ ಕೊಡ್ತೀರಲ್ಲ ಸರ್? ಸರ್, ಪರಿಹಾರ ತಗೊಳ್ತಾರೋ ನಮ್ಮ ರೈತರುಗಳು ನಾವು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವು ರಸ್ತೆ ಸಂಪರ್ಕ ಇರೋಂಥವ್ರು, ಕೆಲವು P ನಂಬರ್ ಇರೋಂಥವ್ರು, ಕೆಲವು ಕುಟುಂಬದ ಪೋಷಣೆಗೆ ಅವಶ್ಯಕತೆ ಇರೋರು ಪರಿಹಾರ ತಗೊಳ್ತಾರೆ. ಒಂದ್ ವೇಳೆ ಪರಿಹಾರ ಕೊಡ್ಲೇನೋ ರೆಡ್ ಝೋನ್ ತೆಗೆದಿರೋ ಅಥವಾ ಅಪ್ಪಿತಪ್ಪಿ ಭೂಸ್ವಾಮಿಲ್ಲ ಓಪನ್ ಮಾರ್ಕೆಟ್ ಅವರು ಕಷ್ಟಕ್ಕೆ ಮಾರ್ಕೊಳ್ತಾನೆ ಇದ್ರು. ಮಾರಾಟ ಬದಲು ಇದೊಂಥರ ಬೇರೆ ರೀತಿ ಮಾರಾಟ ಮಾಡ್ತಾ ಇದ್ರು ಅಷ್ಟೇ. ಈಗ ಅಕ್ವೇಷನ್ ಇಲ್ಲಾದ್ರೂ ಬೇರೆ ರೈತರು ಮಾರಾಟ ಮಾಡ್ತಿಲ್ಲ. ಅವ್ರ ಮನೆ ಕುಟುಂಬಕ್ಕೋ, ಪೋಷಣೆಗೋ, ಮನೆ ಕಟ್ಟಕ್ಕೋ ಅಥವಾ ಮಕ್ಕಳ ಮದುವೆಗೋ ಏನೋ ಒಂದು ಜಮೀನುಗಳು ಕರಾರು ಮಾಡ್ತಾ ಇದ್ರು, ಕ್ರಯ ಮಾಡ್ತಾ ಇರಲ್ವಾ? ಅದೇ ರೀತಿ ಈಗ ಕ್ರಯ ಮಾಡ್ತಾ ಇಲ್ಲ. ಅದ್ರ ಬದಲು ಜಿಬಿಡಿ ಒಂದು ರೀತಿ ಒಪ್ಪಂದ ಕೊಡ್ತಾರೆ ಅಷ್ಟೇ. ಸರ್, ಈಗ ನಿಮ್ಮ ಈ ಹೋರಾಟದ ವಿಚಾರವಾಗಿ ಹಲವಾರು ಜನ ರಾಜಕಾರಣಿಗಳು ನಿಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರು. ಅಧಿವೇಶನದಲ್ಲೂ ಕೂಡ ಪ್ರಶ್ನೆ ಮಾಡ್ತೇನೆ ಅನ್ನುವಂಥ ಭರವಸೆ ಕೂಡ ಕೊಟ್ಟಿದ್ರು. ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆನೂ ಮಾಡ್ತಾ ಇಲ್ಲ. ಒಂದು ರೀತಿ ನಿಮ್ಮ ಹತ್ರ ಬಂದು ಹೇಳಿದ್ದೊಂದು ಬಿಟ್ರೆ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಅಧಿವೇಶನ ಮುಗಿಯೋವರೆಗೂ ವಿರೋಧ ಪಕ್ಷ 2 ಪಕ್ಷಗಳು ಕಾಯ್ತೀವಿ. ಅವ್ರ ನಿರ್ಧಾರಗಳೇನು, ಅವ್ರು ಯಾವ ರೀತಿ ಸೆಷನ್ ಮಾಡ್ತಾರೆ ಅಂತ. ಅಧಿವೇಶನ ಮುಗಿಯೋರು ಸಹ ಮಾಡಲಿಲ್ಲ ಅಂದಮೇಲೆ ಮುಂದಿನ ದಿನದಲ್ಲಿ ಅವ್ರಿಗೂ ನಾವೇನು ರೈತ ಸಂಘಟನೆ ಏನು ಕೊಡಬೇಕು ಅದು ಕೊಡ್ತೀವಿ. ನಾವೇನು ಯಾವುದೋ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ರೈತ ಸಂಘಟನೆ ರೈತರು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಬಂದು ಬೆಂಬಲ ಕೊಡ್ತೀವಿ ಅಂತ ಬಂದು ಹೇಳಿದ್ದಾರೆ. ಸೆಷನ್ ಮಾತಾಡ್ತೀವಿ ಅಂದರೆ ಮಾತಾಡಿ ರೈತರು ನ್ಯಾಯ ಕೊಡಿಸಿದ್ರೆ ಸಂತೋಷ, ಅವ್ರು ಸ್ವಾಗತಿಸ್ತೀವಿ. ಒಳ್ಳೆ ಇವ್ರು ಸರ್ಕಾರ ಹೋರಾಟ ಮಾಡ್ತಾರೆ, ಮತ್ತೆ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತದೆ. ಈಗಾಗಲೇ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿದೆ. ಈಗ ಅವರು ಬಂದು ನಿಮ್ಮ ಅಭಿಪ್ರಾಯ ಕೇಳಿದ್ರೆ ಅವ್ರು ತಿಳಿಸ್ತಾರಾ ಹೇಗೆ? ಖಂಡಿತವಾಗೂ ಸಹ ನಾವು ಅದು ನಮ್ಮ ಒತ್ತಾಯ ಇದ್ರೆ ಅದು ಇದೆ. ನಾವೇನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಅಂದರೆ ನಿವೃತ್ತ ನ್ಯಾಯಾಧೀಶರು ಕಮಿಟಿ ಮಾಡಿದ್ರಲ್ಲ, ಕಮಿಟಿ ಹೇಳಿ ಆಲೇ 1.5 ತಿಂಗಳಾಯಿತು. ಇಲ್ಲಿವರೆಗೂ ಕಮಿಟಿ ಫಾರ್ಮೆಟ್ ಆಗಿದೆ. ಆದೇಶ ಒಂದು ಸುತ್ತೋಲೆ ಸರ್ಕಾರದ ಆದೇಶ ಗೆಜೆಟ್ ಆಗಿಲ್ಲ. ಕಳೆದ ಮತ್ತೆ ಒಂದು ಸಮಿತಿ ಒಂದಷ್ಟು 4 ಜನ ಸದಸ್ಯರುಗಳು ಸಹ ಕಳೆದ 8ನೇ ತಾರೀಕಿಗೆ ಹೇಳಿದ್ರು. ಬಟ್ ಆ ಸಮಿತಿ ಇಲ್ಲಿವರೆಗೂ ನಮ್ಮ 2 ಪಂಚಾಯತಿಗೆ ಬಂದೇ ಇಲ್ಲ. ಬಂದರೆ ಖಂಡಿತವಾಗೂ ನಾವು ಕಾನೂನು ಗೌರವ ಕೊಡಬೇಕು. ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿರೋದ್ರಿಂದ ಗೌರವ ಕೊಟ್ಟು ನಮ್ಮ ಮನವಿ ಏನು, ನಮ್ಮ ಕಷ್ಟ ಏನು, ನಮ್ಮ ನೋವೇನು, ಇಲ್ಲ ವಸ್ತುಸ್ಥಿತಿ ಏನು ಅಂತ ಹೇಳೋಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮಂಗಳವಾರ ಪ್ರಾರಂಭ ಮಾಡ್ತೀವಿ. ವಿಧಾನಸೌಧಕ್ಕೂ ಚಲೋ ಹೋಗ್ತೀವಿ. ಪೊಲೀಸರು ತಡೀತು ಅಲ್ಲೇ ಕುತ್ಕೊಳ್ತೀವಿ. ಕುತ್ಕೋತೀವಿ ಅಲ್ಲಿ. ಅವತ್ತೊಂದು ದಿನ ಏನಾಯ್ತು, ಸಾಯಂಕಾಲ ಗಂಟೆ ಕಾಯ್ತೀವಿ. ಸರ್ಕಾರದ ಪ್ರತಿನಿಧಿಗಳು ಯಾರು ಬರ್ತಾರೆ, ಜನಪ್ರತಿನಿಧಿ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಯಾರು ಆಹ್ವಾನ ಮಾಡ್ತೀವಿ ಅಲ್ಲಿ ನಾವು ಅವ್ರಲ್ಲೂ ಸ್ವೀಕಾರ ಮಾಡೋಕ್ಕೆ. ಅಕಸ್ಮಾತ್ ಅದ್ರ ಮೇಲೆ ಡಿಪೆಂಡ್ ಅಲ್ಲ. ಅಲ್ಲಿ ಮನವಿ ಕೊಟ್ಬಿಟ್ಟು ವಾಪಸ್ ಬರೋ ಕೆಲಸ ಇಲ್ಲ. ನಿರ್ಧಾರ ಆಗಬೇಕು. ಸರ್ಕಾರಕ್ಕೂ ನಮ್ಗೊಂದು ತೀರ್ಮಾನ ಆಗೋರ್ಗೂ ವಾಪಸ್ ಬರಲ್ಲ. ಕೇವಲ ಒಂದು ಮೆಮೊರಂಡಮ್ ಕೊಡೋದು, ಒಂದಿನ ಪ್ರೊಟೆಸ್ಟ್ ಮಾಡೋದು, ಒಂದಿಷ್ಟು ಭಾಷಣ ಮಾಡೋದು, ವಾಪಸ್ ಬರೋ ಕೆಲಸ ಕೈ ಹಾಕಲ್ಲ. ಸರ್ಕಾರ ಅಲ್ಲೇ ತೀರ್ಮಾನ ಮಾಡಿ ನಮಗೆ ಅಲ್ಲೇ ಒಂದು ಕ್ಯಾಬಿನೆಟ್ ಕುತ್ಕೊಂಡು ಸರ್ಕಾರದ ವಿಧಾನಸಭೆ ಕುತ್ಕೊಂಡು ತೀರ್ಮಾನ ಮಾಡಿ ಅವ್ರ ನಿರ್ಧಾರ ಹೇಳೋವರೆಗೂ ನಾವು ವಾಪಸ್ ಬರಲ್ಲ. ನಮ್ಮ ನಿರ್ಧಾರ ನಾವು ತೀರ್ಮಾನ ಮಾಡ್ಕೊಂಡೆ ವಾಪಸ್ ಬರಬೇಕು ಅಂತ ಸರ್ಕಾರ ನಿರ್ಧಾರ ಇರೋದೇ. ರೈತರು ಯಾರು ಪರಿಹಾರ ತಗೊಳ್ತಾರೋ ತಗೊಳ್ಳಿ, ಬೇಡ ಅನ್ನೋ ರೈತರಿಗೆ ಸ್ವಾಧೀನ ಮಾಡಲ್ಲ ಅಂತ ಹೇಳ್ತಾರೆ ಸರ್ಕಾರ. ಅದು ಕೇವಲ ಮಾಧ್ಯಮ. ಈಗ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಯಾರು ಒಪ್ಪಿಗೆ ಕೊಡ್ತಾರೋ ಅವ್ರು ಭೂಮಿ ತಗೋತೀವಿ, ಯಾರು ಕೊಡಲ್ಲ ಅವ್ರು ತಗೊಳ್ಳೋದು ಅಂತ ಹೇಳಿದ್ದಾರೆ. 6-1 ಮತ್ತೆ ಎಲ್ಲರಿಗೂ ಯಾಕೆ ಮಾಡಿದ್ರು ಫೈನಲ್ ನೋಟಿಫಿಕೇಶನ್? ಇವಾಗ ನಾವು ಸ್ಟೇಗೆ ಹಾಕೊಂಡಿದ್ದು ಫೈನಲ್ ನೋಟಿಫಿಕೇಶನ್ ಒಪ್ಪಿರೋರು ಮಾತ್ರ ಮಾಡೋರು ಎಲ್ಲರಿಗೂ ಮಾಡಿದ್ದಾರೆ. ಒಂದು ವೇಳೆ ಗೆಜೆಟ್ ನೋಟಿಫಿಕೇಶನ್ ಹೊಡಿಸ್ತಾ ಇರುತ್ತೆ. ಕ್ಯಾಬಿನೆಟ್ ದೇವನಹಳ್ಳಿ ಆಗಿದೆಯಲ್ಲ, ಕ್ಯಾಬಿನೆಟ್ ಅಲ್ಲಿ ಕೈ ಬಿಟ್ಟಿದ್ದೀವಿ, ಯಾರು ಒಪ್ಪಿಗೆ ಕೊಡ್ತಾ ತಗೊಂಡಿದ್ರೆ ಕ್ಯಾಬಿನೆಟ್ ಅನುಮೋದನೆಯಾಗಿ ಒಂದು ಗೆಜೆಟ್ ಆಗಿದೆ. ನಮಗೂ ಅರ್ಥ ಒಂದು ಗೆಜೆಟ್ ಮಾಡಲಿ.
ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ತಗೊಂಡಿದ್ದೀವಿ, ಹಾಗಾಗಿ ಇದು ಉಳಿಕೆ ಜಮೀನು ನಾವು ಡಿನೋಟಿಫೈ ಮಾಡಿದ್ದೀವಿ ಅಂತ ಒಂದು ಅದೇ ಸುತ್ತೋಲೆ ಓಡಿಸ್ಬಿಟ್ಟು ನಾವು ಹೋರಾಟ ನಿಲ್ಲಿಸ್ಬಿಡ್ತೀವಿ. ಸರ್, ಈ ಯೋಜನೆ ವಿರೋಧಿಸಿ ನಿಮ್ ಜೊತೆ ಎಲ್ಲ ಹೋರಾಟ ಮಾಡ್ತಿದ್ರಲ್ಲ ಸರ್, ಅದರಲ್ಲಿ ಕೆಲವೊಂದಿಷ್ಟು ಜನ ಬಂದಿಗೆಲ್ಲ ಪರಿಹಾರ ತಗೊಂತಿರಲ್ಲ ಸರ್, ಯಾಕೆ ಬದಲಾದ್ರು ಅನ್ನೋಂಥದ್ದು ಸರ್? ಸರ್, ಕೆಲವು ಏನಾಗಿದೆ ಅಂದರೆ ಈ ತಂತ್ರ ಕುತಂತ್ರಗಳಲ್ಲಿ ನಮ್ಮ ರೈತರುಗಳು ಬಲಿ ಆಗ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಸುಮಾರು 1280 ತಕರಾರು ಅರ್ಜಿಗಳಾಗಿದೆ GPDಗೆ ಭೂ ಪರಿಹಾರ ನೀಡಬೇಡಿ ಅನ್ನೋದು. ಜೊತೆಗೆ 940 OAS ಇದೆ ಸಿವಿಲ್ ಕೋರ್ಟಲ್ಲಿ. ಈ ರೀತಿ OASಗಳು ಕೇಸ್ಗಳು ಹಾಕ್ಸಿ ಹೆಣ್ಮಕ್ಳುಗಳ ಕೈಲಿ ಹಾಕ್ಸಿ 3 ತಲೆಮಾರು 4 ತಲೆಮಾರಿಂದ ಅಣ್ಣ ತಮ್ಮ ಕರ್ಕೊಂಡು ಕೇಸ್ ಹಾಕ್ಸಿ ಬ್ಲಾಕ್ ಮೇಲ್ ಮಾಡಿಸಿ ನೀನು ಭೂಸ್ವಾಮ್ಯಕ್ಕೆ ಒಪ್ಕೊಳ್ಳಿಲ್ಲ ಅಂತಂದರೆ ನೀನು ಕುಟುಂಬದ ಇತರ ಸದಸ್ಯರ ಕೇಸ್ ಹಾಕ್ತೀವಿ, ನಿಮ್ಮ ಮುತ್ತಾತಿದ್ರು ಅಣ್ಣ ತಮ್ಮದಿರ ಕೇಸ್ ಹಾಕ್ತೀವಿ ಎದುರಿಸಿ ಅಂಥ ಒಂದು ಕುಟುಂಬದ ಕೆಲವು ಅವಿಭಕ್ತ ಕುಟುಂಬದವ್ರನ್ನ ಕರ್ಕೊಂಡ್ಬಂದು ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಒಂದು ಒತ್ತಡ ಶಿಕ್ಷೆ ಪರಿಹಾರ ನೀಡುವಂಥ ಕೆಲಸಕ್ಕೆ ಇಲ್ಲ GPD ಇನ್ಯಾರು ನೇರ ಕಾರಣ GPD ಇದೆ. ಅವ್ರು ಹೆಂಗ್ ಮಾಡ್ತೀರಾ? ಖಂಡಿತ ಅದಕ್ಕೆ ಆದಂಥ ಒಂದಿಷ್ಟು ಮೀಡಿಯೇಟರ್ಗಳು ಬಿಟ್ಟಿದ್ದಾರೆ, ದುಡ್ಡುಗಳು ಕೊಟ್ಟು ಯಾವ ಕುಟುಂಬದಲ್ಲಿ ಯಾರ ವೀಕ್ನೆಸ್ ಏನಿದೆ, ಯಾರ ಜಮೀನಲ್ಲಿ ಏನೇನು ಗ್ರ್ಯಾಂಟಲ್ಲಿ ಒಂದು ಇಲಿಗಲ್ ಆಗಿದೆ ಅಥವಾ ಏನಾದ್ರು ತೊಂದರೆ ಇದೆಯಾ, ಅಥವಾ ಯಾವ ಕುಟುಂಬದ ಹೆಣ್ಮಕ್ಳು ಬಿಟ್ಟೋಗಿದ್ದಾರೆ. ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ಸರ್, ನಮ್ಮಲ್ಲಿ ಇವತ್ತು ಹೆಚ್ಚು ಕಡಿಮೆ 18 ತಿಂಗಳಿಂದ ನಮ್ಮ ಗ್ರಾಮಗಳಂತ ಒಂದು ಸೂತ್ಕ ಛಾಯೆ ಆಗಿದೆ. ಹೆಣ್ಮಕ್ಳುಗಳು ಭಾಗಕ್ಕೆ ಇವತ್ತು ವೃತ್ತ ಸಂಬಂಧಗಳು ಬೆಲೆ ನಿಲ್ಲಂಗೆ ಆಗಿದೆ. ಹಬ್ಬಗಳು ನಿಂತೋಗಿವೆ. ಮಹಿಳೆಯರು ಒಬ್ಬರು ಹೆಣ್ಮಕ್ಳು ಅಪ್ಪನ ಮನೆಗೆ ಗೊತ್ತಾಯಿಲ್ಲ, ಅಣ್ಣ ತಮ್ಮರು ಮಾತಾಡ್ತಾ ಇಲ್ಲ, ಅಪ್ಪ ಮಕ್ಕಳು ಮಾತಾಡ್ತಾ ಇಲ್ಲ, ಒಂದು ಎಲ್ಲ ರೀತಿ ಜಗಳ ಒಂಥರ ಯಾವ ಪರಿಸ್ಥಿತಿ ಅಂತ ಹೇಳ್ಕೊಬಾರ್ದು. ಆ ಪರಿಸ್ಥಿತಿ ಒಂದು ಅಕ್ವೇಷನ್ ಒಂದು ಭೂತ ಬಂದ್ಬಿಟ್ಟು ರಕ್ತ ಸಂಬಂಧ ಬೆಲೆ ಇಲ್ಲಂಗೆ ಮಾಡ್ಬಿಟ್ಟಾರೆ. ಇವತ್ತು ಹೆಣ್ಮಕ್ಳುಗಳು 946 OAS ಹೆಣ್ಮಕ್ಳುಗಳು ಭಾಗಕ್ಕೆ ಕೇಸ್ ಹಾಕಿದ್ದಾರೆ, ಸಂಬಂಧಗಳಿಗೆ ಎಲ್ಬೇನೆ ಹುಡ್ಕಂತು. ಹಾಗಾಗಿ ಇಂಥದ್ದು ಹುಡ್ಕೋದು ಕೆಲವು ಅದಕ್ಕೆ ಅಂದರೆ ಕೆಲವು ಇದ್ದಾರೆ, ಹುಡುಕಿ ಹೆಣ್ಮಕ್ಳು ಕರ್ಕೊಬಂದು ಒಂದು ತಕರಾರು ಕೊಡಿಸೋದು, ನೋಡಪ್ಪ ನಿಮ್ಗೆ ಅಬ್ಜೆಕ್ಷನ್ ಹಾಕ್ಸೋರ, ನೀನೇನೋ ರಾಜಿ ಮಾಡ್ಕೊಂಡು ಒಪ್ಕೊಳ್ಳಾದ್ರೆ ನಿನಗೆ ಕೇಸ್ ಮಾಡಿಸ್ತೀವಿ ನಿನಗೆ ಅಂತ ಎದುರಿಸಿ ಈ ರೀತಿ ಒಂದು ತಂತ್ರಗಾರಿಕೆ ಮಾಡಿ ಕೆಲವೊಂದು ಕರ್ಕೊಂಡೋಗಿದ್ದಾರೆ.